ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ತುಳು ಚಿತ್ರರಂಗ ಪ್ರಾದೇಶಿಕ ಭಾಷೆದ ಸಿನಿಮಾ ರಂಗ. ಎಲ್ಲಿಯ ಪಜ್ಜೆನು ದೀವೊಂದು ಈ ಸಿನಿಮಾ ರಂಗ ಪನ್ಪುನ ಮಹಾಸಾಗರುಡು ದೂರ ನೀಂದೊಲಿಯ ಆರ್ಥಿಕ ಸಮಸ್ಯೆ ಎದುರಿಸಾವಲಿಯ ಪನ್ಪುನ ಪೋಡಿಗೇಡೆ ತುಳು ಚಿತ್ರರಂಗದ ಯುಗ ಆರಂಭ ಆಪುಂಡು. ತುಳು ಸಿನಿಮಗು ಉಪ್ಪುನ ಸೀಮಿತ ಮಾರುಕಟ್ಟೆಡು ಆರ್ಥಿಕ ಮುಗ್ಗಟ್ಟು, ತಾಂತ್ರಿಕ ಸೌಕರ್ಯದ ಅಭಾವ, ಸಿನಿಮಾ ಜ್ಞಾನದ ಕೊರತೆ ಇಂಚಿನ ಏತೋ ಕಷ್ಟದ ಗಂಟಲಿನ ತುಂಬೊಂದು ಒಂಜಿ ಪ್ರಾದೇಶಿಕ ಸಿನಿಮಾ ರಂಗ ಈತ್ ಮಲ್ಲ ಸಾಧನೆ ಮಲ್ಪೆರೆ ನಮ್ಮ ಹಿರಿಯಕ್ಲೆನ ತ್ಯಾಗ ಮಸ್ತುಂಡು. ಅಂಚಿನ ನಮ್ಮ ಹಿರಿಯಕ್ಲೆನ ಸ್ಮರಣೆ ಮಂತೊಂದು ತುಳು ಸಿನಿಮಾ ರಂಗದ ಕಲಾವಿದರಿಗೂ ತಂತ್ರಜ್ಞರಿಗೂ ಅಂಚನೆ ತುಳು ಚಿತ್ರರಂಗದ ಬುಲೆಚ್ಚಿಲ್ಗು ಉಂಡಾಯಿನ ಸಂಸ್ಥೆ ಕೋಸ್ಟಲ್ ವುಡ್ ಕಲಾವಿದರ್ನ ಬೊಕ್ಕ ತಂತ್ರಜ್ಞರ್ನ ಸಹಕಾರಿ ಒಕ್ಕೂಟ. ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ಬೆಳೆಯುತ್ತಿರುವ ತುಳು ಚಿತ್ರರಂಗಕ್ಕೆ, ಕಲಾವಿದರಿಗೆ ಹಾಗೂ ತಂತ್ರಜ್ಞರ ಶ್ರೇಯೋಭಿವೃದ್ಧಿಗೆಂದೇ ಸ್ಥಾಪನೆಗೊಂಡ ಸಂಘಟನೆ ಕ್ಯಾಟ್ಕಾ. 2016ನೇ ಇಸವಿಯಲ್ಲಿ ಶ್ರೀ ಪ್ರಕಾಶ್ ಶೆಟ್ಟಿ ಧರ್ಮನಗರ ಇವರ ಪರಿಕಲ್ಪನೆಗೆ ಮಾರ್ಗದರ್ಶನ ನೀಡಿದವರು ಶ್ರೀ ಹರೀಶ್ ಕೊಡ್ಪಾಡಿ ಹಾಗೂ ಶ್ರೀ ಚೇತನ್ ರೈ ಮಾಣಿ. ಶ್ರೀ ಪ್ರಕಾಶ್ ಶೆಟ್ಟಿ ಧರ್ಮನಗರ ಮತ್ತು ಶ್ರೀಮತಿ ಅಶ್ವಿನಿ ಕೋಟ್ಯಾನ್ ಮುಂದಾಳತ್ವದಲ್ಲಿ ಮೇ 23, 2016ರಂದು ಮಂಗಳೂರಿನ ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಹರೀಶ್ ಕೊಟ್ಪಾಡಿ, ರಾಜೇಶ್ ಕೈಲಾರ್ಕ್, ಮೊಹಮ್ಮದ್ ಅಸ್ಗರ್, ಮೋಹನ್ ದಾಸ್ ರಾಯ್, ವಿನಾಯಕ್ ಜೆಪ್ಪು, ಜೆಪಿ ತುಮಿನಾಡ್, ವಿಜಯ್ ಮಯ್ಯ ಹಾಗೂ ಇನ್ನೂ ಅನೇಕರ ಸಹಕಾರದೊಂದಿಗೆ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ಕ್ಯಾಟ್ಕಾದ ಸ್ಥಾಪನೆಯಾಯಿತು. ಕೇವಲ ಬೆರಳೆಣಿಕೆಯ ಸದಸ್ಯರನ್ನು ಹೊಂದಿದ್ದ ಈ ಸಂಘಟನೆಗೆ ಹಲವಾರು ಪ್ರಯತ್ನಗಳ ನಂತರ ಯುವ ಕಲಾವಿದರನ್ನು ಒಗ್ಗೂಡಿಸಲು ಕಲಾವಿದರ ಕ್ರಿಕೆಟ್ ಪಂದ್ಯಾಟವನ್ನು ಎಕ್ಕೂರಿನ ಮೈದಾನದಲ್ಲಿ ನಡೆಸಲಾಯಿತು. ಒಕ್ಕೂಟದ ಹಲವು ಸದಸ್ಯರ ವಿರೋಧದ ನಡುವೆಯೂ ಸಿಪಿಎಲ್ನ ಪ್ರಾಯೋಗಿಕ ಪಂದ್ಯ ಎಕ್ಕೂರು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ತುಳು ಚಿತ್ರರಂಗದ ದಿಗ್ಗಜ ಕಲಾವಿದರು, ಹಿರಿಯ ಕಿರಿಯ ಕಲಾವಿದರು ಒಂದಾದರು. ಕ್ಯಾಟ್ಕಾ ಸಂಸ್ಥೆಗೆ ಚಿತ್ರರಂಗದ ಎಲ್ಲ ಗಣ್ಯರು ಬೆಂಬಲಿಸಿದರು. ಎಲ್ಲೆಲ್ಲೂ ಇದ್ದ ಕಲಾವಿದರು, ತಂತ್ರಜ್ಞರು ಕ್ರಿಕೆಟ್ನಿಂದಾಗಿ ಒಗ್ಗಟ್ಟಾದರು. ಕೇವಲ 40 ಸದಸ್ಯರಿಂದ ಶುರುವಾದ ಒಕ್ಕೂಟದಲ್ಲಿ 200ಕ್ಕೂ ಅಧಿಕ ಕಲಾವಿದರು, ತಂತ್ರಜ್ಞರು ಸದಸ್ಯರಾದರು. ಸಿಪಿಎಲ್ ಎನ್ನುವ ಕ್ರಿಕೆಟ್ ಪಂದ್ಯ ತುಳು ಚಿತ್ರರಂಗದ ಕಲಾವಿದರ ಹಬ್ಬವಾಗಿ ಹೊರಹೊಮ್ಮಿತು. ಅದರಂತೆಯೇ 2017ರ ಏಪ್ರಿಲ್ ತಿಂಗಳಲ್ಲಿ ಸಿಪಿಎಲ್ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಮೊದಲ ಆವೃತ್ತಿ 5 ದಿನ ನಗರದ ನೆಹರು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಿತು. ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್ ಇವರ ಅಧ್ಯಕ್ಷತೆಯಲ್ಲಿ ತುಳುವೆರೆ ತುಲಿಪು ಎನ್ನುವ ವಿಶೇಷ ಬಗೆಯ ಗ್ರಾಮೀಣ ಆಟೋಟ ಸ್ಪರ್ಧೆ ನಡೆಸಿಕೊಟ್ಟ ಹೆಗ್ಗಳಿಕೆ ತುಳು ಚಿತ್ರ ಶತೋತ್ಸವದಂತಹ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿದೆ. ಮೋಹನ್ ಕೊಪ್ಪಳಕದ್ರಿ ಇವರ ಅಧ್ಯಕ್ಷತೆಯಲ್ಲಿ ಒಕ್ಕೂಟ ಆರ್ಥಿಕವಾಗಿ ಇನ್ನಷ್ಟು ಬಲಶಾಲಿಯಾಯಿತು. ಜೊತೆಗೆ ಪುನೀತ್ ನಮನ, ಸಿನಿ ಮಿನಿ ಅವಾರ್ಡ್, ರಕ್ತದಾನ ಶಿಬಿರ ಎನ್ನುವ ಕಾರ್ಯಕ್ರಮಗಳ ಮೂಲಕ ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕಾರ್ಯವನ್ನು ಮೋಹನ್ ಕೊಪ್ಪಳಕದ್ರಿಯವರು ಯಶಸ್ವಿಯಾಗಿ ನಿರ್ವಹಿಸಿದರು. ಹಾಗೆ ಯಶಸ್ವಿಯಾಗಿ 8 ಆವೃತ್ತಿಗಳನ್ನು ಪೂರೈಸುವುದರ ಜೊತೆಗೆ ಕ್ಯಾಟ್ಕಾ ಎನ್ನುವ ಕಲಾವಿದರ ಸಂಸ್ಥೆ ಕೇವಲ ಕ್ರಿಕೆಟ್ಗಾಗಿ ಎನ್ನುವ ಕೆಲವರ ವಿರೋಧವನ್ನು ಎದುರಿಸಿದೆ. ಆದರೆ ಇದೇ ಕ್ರಿಕೆಟ್ನಿಂದ ಅಶಕ್ತ ಕಲಾವಿದರಿಗೆ ಸುಮಾರು 5ರಿಂದ 6 ಲಕ್ಷದವರೆಗೆ ಸಹಾಯ ಹಸ್ತ ನೀಡಿದೆ ಎನ್ನುವ ಸಂತೋಷವೂ ಒಕ್ಕೂಟಕ್ಕಿದೆ. ಇನ್ನು ಮುಂದೆಯೂ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಇರಾದೆ ಒಕ್ಕೂಟದ್ದು. ಈ ಎಲ್ಲ ಸಾಧನೆಗಳ ಹಿಂದೆ ಮಾಜಿ ಅಧ್ಯಕ್ಷರಾದ ಮೋಹನ್ ಕೊಪ್ಪಳಕದ್ರಿ, ಪ್ರವೀಣ್ ಕೊಡಿಯಾಲ್ಬೈಲ್, ಅಶ್ವಿನಿ ಕೋಟ್ಯಾನ್, ಪ್ರಕಾಶ್ ಧರ್ಮನಗರ ಇವರ ಜೊತೆಗೆ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್, ಕಿಶೋರ್ ಡಿ ಶೆಟ್ಟಿ, ದೇವದಾಸ್ ಕಾಪಿಕಾಡ್, ಶರ್ಮಿಳಾ ಕಾಪಿಕಾಡ್, ಪ್ರಕಾಶ್ ಪಾಂಡೇಶ್ವರ ಹಾಗೂ ಇನ್ನೂ ಅನೇಕ ಹಿರಿಯರ ಸಹಕಾರವಿದೆ. ಮುಂದಿನ ದಿನಗಳಲ್ಲಿ
ಕ್ಯಾಟ್ಕಾವನ್ನು ಇನ್ನಷ್ಟು ಬಲಿಷ್ಠ ಹಾಗೂ ಸದೃಢಗೊಳಿಸಬೇಕು. ಕಲಾವಿದರಿಗೆ, ತಂತ್ರಜ್ಞರಿಗೆ ಹಾಗೂ ಚಿತ್ರರಂಗಕ್ಕೆ ಇನ್ನಷ್ಟು ಪ್ರಯೋಜನಗಳಾಗಬೇಕು ಎನ್ನುವುದೇ ನಮ್ಮ ಉದ್ದೇಶ. ಕ್ಯಾಟ್ಕಾ ಇದು ತುಳು ಚಿತ್ರರಂಗದ ಮನೆ. ನೀವು ಈ ಮನೆಯ ಸದಸ್ಯರಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮ ತುಳು ಚಿತ್ರರಂಗವನ್ನು ಬಲಿಷ್ಠ ಹಾಗೂ ಸದೃಢಗೊಳಿಸೋಣ. ಒಕ್ಕೂಟದ ಸದಸ್ಯರಿಗೆ ಇರುವ ಸವಲತ್ತುಗಳು. ಸದಸ್ಯನ ಸಂಪೂರ್ಣ ವಿವರ ಅಸೋಸಿಯೇಷನ್ ವೆಬ್ಸೈಟ್ನಲ್ಲಿ ಇರುವುದು. ಸದಸ್ಯರಿಗೆ ಸುಮಾರು 10 ಲಕ್ಷದವರೆಗಿನ ಅಪಘಾತ ವಿಮೆ. ಸದಸ್ಯರು ಅಭಿನಯಿಸಿದ ಸಿನಿಮಾದ ಮೊದಲ 1 ಪ್ರದರ್ಶನದ ಸಂಪೂರ್ಣ ವೆಚ್ಚ ಒಕ್ಕೂಟ ಭರಿಸುತ್ತದೆ. ಆರೋಗ್ಯ ಕವಚ. ಸದಸ್ಯನ ಸಂಪೂರ್ಣ ಆರೋಗ್ಯದ ಜವಾಬ್ದಾರಿ ಒಕ್ಕೂಟದ್ದಾಗಿರುತ್ತದೆ. ಕೋಸ್ಟಲ್ ವುಡ್ ಕಲಾವಿದರ ಅಥವಾ ತಂತ್ರಜ್ಞರ ಗುರುತಿನ ಚೀಟಿ ನೀಡಲಾಗುತ್ತದೆ. ಒಕ್ಕೂಟವನ್ನು ಇನ್ನಷ್ಟು ಬಲಿಷ್ಠ ಹಾಗೂ ಸದೃಢಗೊಳಿಸಲು ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾದ ಲಂಚೂಲಾಲ್ ಕೆಎಸ್ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಮುಂದಿನ ಪಯಣ ಯಶಸ್ವಿಯಾಗಿ ಸಾಗಲಿ.